ಇನ್ನೂ ಇದ್ದರೆ ಸಾಕು ಟಾಯ್ಲೆಟ್ ಪಳಪಳ ಅಂತ ಹೊಳೆಯುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟ್ನ ಉಜ್ಜದೆ ತಿಕ್ಕದೆ ಈಸಿಯಾಗಿ ಎಷ್ಟೇ ಹಳೆಯ ಕರೆ ಕಟ್ಟಿರುವಂತಹ ಪಾಚಿ ಟೈಪ್ ಆಗಿರುವಂತಹ ಟಾಯ್ಲೆಟ್ ರೂಮ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪು ತುಂಬ ದಿನದಿಟ್ಟಿದ್ರೆ ಅಥವಾ ಈ ಉಪ್ಪನ್ನೆಲ್ಲ ನಾವು ಕೇಕ್ ಬೇಕ್ ಮಾಡಬೇಕಂತ ಹೇಳಿ ಎಲ್ಲ ತೊಗೊಂಡಿರ್ತೀವಲ್ವ, ಆವಾಗ ಸಾಲ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಟೈಮ್ ಒಂದು 3-4 ಟೈಮ್ಸ್ ಯೂಸ್ ಮಾಡಿರ್ತೀವಿ. ಅದಾದಮೇಲೆ ಅದನ್ನು ಬಿಸಾಕ್ತೀವಿ. ಆ ರೀತಿ ಬಿಸಾಕ್ಲಾರ್ದೇ ಈ ಒಂದು ಟಾಯ್ಲೆಟ್ ರೂಮಿಗೆ ಹಾಕಿಬಿಡಿ, ಪಳ ಪಳ ಅಂತ ಹೊಳೆಯುತ್ತೆ. ಉಪ್ಪಿನಿಂದ ಹಳದಿ ಕರೆ ಕಟ್ಟಿರುವಂಥದ್ದು ಏನಿದೆ ನೋಡಿ, ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸೋಡಾನ ಬಳಸ್ತಾ ಇದ್ದೀನಿ. ಸೋಡಾ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಆಗಿಬಿಟ್ಟಿರುತ್ತೆ. ಒಂಥರ ಕಲ್ಲೇನಾಗಿದೆ ನೋಡಿ, ಹೊರಗೆ ಬೀಳ್ತಾ ಇರುತ್ತೆ ನೋಡಿ. ಈ ಒಂದು ಉಪ್ಪು ನೀರಿರೋರಿಗೆ ಗೊತ್ತಿರುತ್ತೆ, ಮನೆಯಲ್ಲಿ ಒಂಥರ ಕ್ರ್ಯಾಕ್ ಟೈಪ್ ಆಗಿರುತ್ತೆ. ಅದಕ್ಕೆ ಈ ಸೋಡಾನ ಬಳಸೋದ್ರಿಂದ ಏನಾಗುತ್ತೆ, ಅವೆಲ್ಲ ಉಚ್ಕೊಂಡು ಬಿದ್ದುಬಿಡುತ್ತೆ. ಟೈಲ್ಸ್ ಮೇಲ್ಗಡೆ ಆಗಿರ್ಬೋದು ಅಥವಾ ಈ ಒಂದು ಟಾಯ್ಲೆಟ್ಗಳ ಸೈಡಿಗೆ ಆಗಿರ್ಬೋದು, ಅಲ್ಲೆಲ್ಲ ಏನಾಗಿದ್ದರೆ ಕರೆ ಕಟ್ಟಿದರೆ ಅದೆಲ್ಲ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ₹1 ಶಾಂಪೂನ ತೊಗೊಂಡಿದ್ದೀನಿ. ಕಡಿಮೆ ಖರ್ಚಿನಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ನೋಡ್ತಿರ್ಬೋದು ಎಷ್ಟು ಕಡಿಮೆ ಖರ್ಚಿನಲ್ಲಿ ನೀವು ಟಾಯ್ಲೆಟ್ ರೂಮ್ನ ಕ್ಲೀನಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ₹1 ಶಾಂಪೂನ ತೊಗೊಂಡಿದ್ದೀನಿ. ಶಾಂಪೂ ಬಂದುಬಿಟ್ಟು ಒಂದು ಒಳ್ಳೆಯ ಸ್ಮೆಲ್ ಬರಲಿ, ಹಾಗೆ ಬುರುಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಶಾಂಪೂನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಇದ್ದರೆ ಸಾಕು ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇನ್ನೂ ಕೂಡ ಅಷ್ಟೇ. ಈ ಒಂದು ಎಷ್ಟೇ ಕರೆ ಕಟ್ಟಿರ್ಬೋದು, ಹಳೆಯದಾಗಿರ್ಬೋದು, 10-20 ವರ್ಷದ ಹಳೆಯ ಟಾಯ್ಲೆಟ್ ರೂಮ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಇನ್ನೂ ಒಂದಿದ್ರೆ ಸಾಕಾಗುತ್ತೆ. ಇನೋನ ಹಾಕಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಬುರುಗ್ ಆಗ್ತಾಯಿದೆ. ಈ ರೀತಿ ಬುರುಗ್ ಆಗಿದ ತಕ್ಷಣವೇ ಇದಕ್ಕೆ ನೀವು 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಕಿಬಿಟ್ಟು ಮತ್ತೆ ನೀಟಾಗಿ ತೊಳ್ಕೊಬೋದು. ಈಗ ನೋಡಿ ಕಾಣ್ತಾ ಇದೆಯಲ್ಲ, ಈ ರೀತಿ ಟಾಯ್ಲೆಟ್ ರೂಮು ತುಂಬ ಹೊಲಸಾಗಿದ್ದರೆ, ಹಳದಿ ಆಗಿದ್ದರೆ, ಅದರಲ್ಲಂತೂ ಮಕ್ಕಳಿರೋ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ. ಈ ಶಾಂಪೂ ಹಾಕಿರುವ ರೀಸನ್ನೇ ಅದು. ಸ್ಮೆಲ್ಲನ್ನು ಹೋಗಲಾಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತೇಳಿ ಇದರಲ್ಲಿ ಉಪ್ಪು ಮತ್ತು ಸೋಡಾನ ಕೂಡ ಬಳಸ್ತಾ ಇರೋದು. ನೋಡಿ ಈ ರೀತಿ ಹಾಕಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಫ್ಲಶ್ ಮಾಡ್ಕೊಂಬಿಟ್ರೆ ಸಾಕು ಸ್ನೇಹಿತರೆ. ಜಾಸ್ತಿ ಕೈಯಿಂದ ನೀವು ಉಜ್ಕೊಂಡು ತೊಳಿಬೇಕನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲ ನಮಗೆ ಸ್ವಲ್ಪ ಕ್ಲೀನ್ ಬೇಕು, ಸ್ವಲ್ಪ ನೀಟಾಗಿ ತುಂಬ ಕರೆ ಕಟ್ಟಿಬಿಟ್ಟಿದೆ, ತುಂಬ ದಿನದ್ದಿದೆ, ಒಂದು 15-20 ದಿನಗಳಾದರೂ ವಾಶ್ ಮಾಡೇ ಇಲ್ಲ ಅನ್ನೋರಿದ್ರೆ ಸ್ವಲ್ಪ ಬ್ರಷನ್ನು ಹಾಕಿಬಿಟ್ಟು ಲೈಟಾಗಿ ಉಜ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇಲ್ಲಪ್ಪ ನಾವು ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ಸ್ನ ವಾಶ್ ಮಾಡ್ತಾನೆ ಇರ್ತೀವಿ ಅನ್ನೋ ಆಗಿದ್ರೆ ಜಸ್ಟ್ ನಾನು ನಿಮ್ಗೆ ತೋರಿಸಿದ್ನಲ್ವ, ಈ ರೀತಿ ಲಿಕ್ವಿಡ್ ಫಾರ್ಮ್ನ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಫ್ಲೆಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ 1 ಸೆಕೆಂಡ್ನಲ್ಲೇ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನಾನು ಅದೇ ನೀರನ್ನು, ಉಳಿದಿರುವಂಥ ನೀರನ್ನೇ ನಾನು ಇಲ್ಲಿ ಟಾಯ್ಲೆಟಿನ ಕೆಳಗಡೆ ಇರುವಂಥ ಟೈಲ್ಸಿಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಬಾತ್ರೂಮ್ ಟೈಲ್ಸಿಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ಅಷ್ಟೇ, ಜಸ್ಟ್ ನೀವು ಬ್ರಷ್ ಇದ್ದರೆ ಬ್ರಷ್ನ ಸಹಾಯದಿಂದ ಹಾಕೋಬೋದು, ಇಲ್ಲ ನೀರನ್ನು ಹಾಕಿಬಿಟ್ರೆ ಸಾಕು, ಜಾಸ್ತಿ ಫೋರ್ಸಾಗಿ ಕ್ಲೀನ್ ಆಗುತ್ತೆ.